ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೆಳೆಯರೆ, ಒಂದ್ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆತ. ಯಾಕಂದ್ರೆ ಹಿಂದಕಿನ ವಿಡಿಯೋ ನಮ್ಮ ಬೆನಕಟ್ಟಿ ಚೂರಿ ಅನ್ನಂದ ಫಾರಮ್ನ್ಯಾಗ ಮಾಡಿದ್ವಿ. ಹೆಂಗಂದ್ರ ಮರಿ ಅವ್ರದ್ದು ಈಗ ಸೇಲ್ ಆತ. ಎಷ್ಟಕ್ಕೆ ಆತ ಅಂತೇಳಿ ನಾನು ಕೇಳ್ಬೇಡ್ರಿ, ಯಾಕಂದ್ರ ಅವ್ರ ಬಾಯಿಂದನೇ ಹೇಳಿಸ್ತಾನೆ. ಎಷ್ಟಕ್ಕೆ ತಗೊಂಡಿದ್ರು ಎಷ್ಟಕ್ಕೆ ಮಾರಿದ್ರು, ಇನ್ನು ಅವ್ರು ಮರಿ ಬರುವ ಅದಾವ. ಅವ್ರ ಫಾರ್ಮಿಗೆ ಮರಿ ಬಂದು ಅಂದ್ರ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿದಾಗ ಅವ್ರ ಬಾಯಿಂದನ ಹೇಳಿಸ್ತಾನೆ. ಇವಾಗ ನನ್ನೂ ಒಂದ್ 10 ಮರಿ ಮಾರಿನಿ. 10 ಮರಿ ಮಾರಕ್ ಕಾರಣ ಏನಂದ್ರ ಜಗ ಒಂದಿಟ್ ಕಡಿಮೆ ಅನ್ಸಾತತಿ. ಅಂದ್ರ ಮರಿಗಳು ದೊಡ್ಡ ಆದ್ವಲ್ಲ, ಫೀಡ್ ಹಾಕುವಾಗ ಒಂದಿಟ್ ಗುದ್ದಾಟ ಹೆಚ್ಚಿಗೆ ಆಗತ್ತೆ. ಅದಕ್ಕಾಗಿ 10 ಮರಿ ಕೊಟ್ಟಿನಿ. ಬಟ್ ಏನಂದ್ರ ಮೇನ್ ಪ್ರಾಬ್ಲಮ್ ಅಂದ್ರೆ ನಿಮಗ್ ಹೇಳುವ ವಿಷಯ ಏನಂದ್ರ ಅದ್ರ ಮುಖ್ಯವಾದ ವಿಷಯ ಹೇಳಲೇಬೇಕು ನಿಮ್ಗ. ನಾನು ಇವಾಗ ಎಕ್ಸ್ಪೀರಿಯನ್ಸ್ ಇದ್ರಿಕಲ್ಲ, ಈಗ ಶುರು ಮಾಡೇನಿ. ನಿಮಗೂ ಗೊತ್ತ, ಮಳೆಗಾಲದಾಗ ಮರಿ ಮಾತ್ರ ಕಡಿಮೆ ಹಾಕ್ಬೇಕು. ಯಾಕಂದ್ರ ಮಳೆಗಾಲದಾಗ ಗ್ರೋತ್ನೆಸ್ ಬರುದಿಲ್ಲ. ಫೀಲ್ಡ್ ತಿನ್ನುವಷ್ಟ ತಿಂತತಿ. ಬ್ಯಾಸಿಗಾಗಿ ಏನ್ ತಿಂತತಿ, ಬ್ಯಾಸಿಗೆ ಬರೀ 2 ತಿಂಗಳು 10 ತಿಂದಾಗ ಅಂದ್ರೆ ಮರಿ ಬರ್ತತಿ. ಈ ಮಳೆಗಾಲ ಟೈಮ್ದಾಗ ಮರಿಗಳಿಗೆ ಅವು ರೋಗಗಳನ್ನು ಬಾಳ ಕಾಡ್ತಾವ. ಯಾಕಂದ್ರ ಜ್ವರ, ಕೆಮ್ಮು, ಅವೆಲ್ಲ ಪ್ರಾಬ್ಲಮ್ಗಳು ಹುಡ್ತಾವ. ಎದಕ್ ಹುಡ್ತಾವ ಅಂದ್ರ ನೀರ್ ಕಡಿಮೆ ಕುಡಿತಿರ್ತಾವ. ಮೇನ್ ಪ್ರಾಬ್ಲಮ್ ನೀರ್ ಕಡಿಮೆ ಕುಡಿಯೋದಕ್ಕ ಮರಿಗಳಿಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಕಾವ. ಹಂಗಾಗಿ ನಂದ ಫಾರ್ಮ್ನ್ಯಾಗ ಬರುವಾಗ ನಿಮ್ಗೆ ಹೇಳಿದ್ನಿ, ಒಂದ್ ಮರಿ ಡೆತ್ ಆಗಿತ್ತು. ಆಮೇಲೆ ಇಲ್ಲಿ ಸಡ್ಡಿಗೆ ಬಂದ್ಮೇಲೆ ಜ್ವರ ಬಂದ್ ಕಂಟ್ರೋಲ್ ಆಗ್ಲಿದಕ್ ಮತ್ತೊಂದ್ ಮರಿ ಡೆತ್ ಆಯ್ತು. ಯಾಕಂದ್ರೆ ನೈಟ್ ಟೈಮ್ದಾಗ ಎಲ್ಲ ಓಕೆ ಇತ್ತು. ಇಂಜೆಕ್ಷನ್ ಮಾಡಿ ಅದಕ್ಕೆಲ್ಲ ಫುಡ್ ಹಾಕಿ ಹೋಗಿದ್ವಿ. ಬೆಳಿಗ್ಗೆ ಅಂದ್ರ ಅದ ನಾನು ಯಾಕಂದ್ರೆ 11-12 ಮಟ್ಟ ಕ್ಯಾಮ್ರಾದಾಗ ನೋಡಿದ್ನಿ. 11 ಗಂಟೆ ಮೇಲೆ ಮಲಗಿದ್ನಿ. ಮಲಗಿದ ಮೇಲೆ ಅದ ಬೆಳಿಗ್ಗೆ ನೋಡ್ತೇವಿ ಡೆತ್ ಆಗಿತ್ತು. ಎರಡು ಇನ್ಸಿಡೆಂಟ್ ಇಲ್ಲಿ ನನ್ನ ಫಾರ್ಮ್ನ್ಯಾಗ ಆತ. ಒಂದ್ ಏನಾಗಿತ್ತು, ಒಂದ್ ಸ್ವಲ್ಪ ಜ್ವರ ಅದು ಕಂಟ್ರೋಲ್ ಆಗ್ಲಿಲ್ಲ. ಬಟ್ ಅದನ್ನ ಇಲ್ಲಿ ಫಾರ್ಮ್ನ್ಯಾಗ ಸಾಯಬಾರ್ದಂತೇಳಿ ಮೊದ್ಲಕ್ಕ ಕಟ್ಕೊಂಡ್ ಕರ್ಸಿ ಕೊಟ್ಬಿಟ್ನಿ. ಬಟ್ ಏನಂದ್ರ ಪ್ರಾಬ್ಲಮ್ ಏನಂದ್ರ ಈ ರೀತಿ ಪಾಠ ನಮಗೂ ಕಲ್ಕೊಳಕ ನಮ್ ಗ್ರೌಂಡ್ನ್ಯಾಗ ಕಲ್ಕೋಬೇಕು. ಬೇರೆದಾರ ಹೇಳಿದ್ರೆ ಇಲ್ಪ ಹಾಕ್ಬೇಡಂದ್ರು ನಾವು ನಂಬುದಿಲ್ಲ. ಈಗ ನಾ ಹೇಳಾಕತ್ತೇನಂದ್ರೆ ನೀವು ನಂಬುದಿಲ್ಲ. ಬಟ್ ನಿಮ್ಗ ಅದು ಚೊಕ್ಕ ನಿಮ್ ಗ್ರೌಂಡ್ನ್ಯಾಗ ನಿಮ್ಗ್ ಗೊತ್ತಾತಂದ್ರ ನೆಕ್ಸ್ಟ್ ಟೈಮ್ ಹಂಗ ತಪ್ಪುಗಳನ್ನ ನೀವು ಮಾಡುದಿಲ್ಲ. ಬಟ್ ನನಗಾಗಿದ್ ಪ್ರಾಬ್ಲಮ್ ಬೇರೆದಾರಿಗೆ ಆಗ್ಬಾರ್ದು ಅನ್ನೋದಕ್ಕಾಗಿ ನಾ ನಿಮ್ಗೆ ಹೇಳಾಕತ್ತೇನಿ. ಮಳೆಗಾಲದಾಗ ಮರಿಗಳನ್ನ ಕಡಿಮೆ ಹಾಕ್ರಿ. ಆಮೇಲೆ 2 ಬ್ಯಾಚ್ ನೀವು ಬೇಕಾದಂಗ 3 ಬ್ಯಾಚ್ ಬೇಕಾದಂಗ ನೀವು ಜಾಸ್ತಿ ಹಾಕಿದ್ರು ನಡಿತೈತಿ. 1 ಬ್ಯಾಚ್ ಮಾತ್ರ ಮಳಿಗಾಲ ಪೂರ ಇರ್ತತಲ್ಲ, ಆ ಟೈಮ್ದಾಗ ಪೂರ ಕಡಿಮೆ ಹಾಕ್ಬೇಕು ಮರಿ. ಮತ್ ಇನ್ನೊಂದ್ ಏನಂದ್ರ 10 ಮರಿ ಅನ್ನಿ ಅದಾತು. ರೇಟ್ ಇವಾಗ ಒಂದ್ ಸ್ವಲ್ಪ ಡೌನ್ ಐತಿ. ಮಾರ್ಕೆಟ್ ರೇಟ್ ದೊಡ್ಡ ಮರಿಗೆ ರೇಟ್ ಡೌನ್ ಐತಿ. ಸಣ್ಣ ಮರಿಗೆ ರೇಟ್ ಹೆಚ್ಚಿಗೆ ಐತಿ. ಯಾಕಂದ್ರೆ ಎಲ್ಲಾರು ಮರಿ ಹೋಗ್ಯಾವ, ಮರಿ ಹಾಕಾಕತ್ತಾರ. ಇನ್ನೊಂದ್ ಏನಂದ್ರ ದೊಡ್ಡ ಮರಿಗೆ ಕಿಮ್ಮತ್ ಹಾಕಿಲ್ಲ ಅಂದ್ರೆ ಈಗ 9 ದಿನ ದೇವಿದ, ಹೌದಾ, ನವರಾತ್ರಿ ಐತಿ. ದೇವಿದ ಸಂಬಂಧ ಒಂದಿಷ್ಟು ಜನ ಕಡಿಮೆ ತಿಂತತಿ. ಮಾರ್ಕೆಟಿಗೆ ಏನಾಗೈತಿ, ದೊಡ್ಡ ಮರಿ ರೇಟ್ ಕಡಿಮೆ ಐತಿ. ಸಣ್ಣ ಮರಿ ಏನಾಗ್ತತಿ, ತಗೊಳಕತ್ತಾರ ಹಾಕಾಕತ್ತಾರ ಫಾರ್ಮಿಗೆ, ಅದು ರೇಟ್ ಅಪ್ ಐತಿ. ಅದಕ್ಕಾಗಿ ನಾ ಏನ್ ಮಾಡಿ, ಈಗ ನನ್ ಜಗಾನು ಕಡಿಮೆ ಇತ್ತ, ಮತ್ತ ನನಗ್ ಪರಿಚಯ ಇದ್ದಾರ ಅದಾರ ಅವರು ಮಾರ್ಕೆಟಿಂಗ್ ಮಾಡಾರ. ಅದಕ್ಕಾಗಿ ಒಂದ್ 10 ಮರಿ ಒಯ್ಲಿ, ಮತ್ ಮುಂದ ಬಂದ ಮೇಲೆ ಕೊಟ್ರಾತಿ. ಇನ್ನೊಂದ್ 15 ದಿನ ಹಿಡಿಯೋದಾಕತಿ. 15 ದಿನದ 20 ದಿನ ಹಿಡಿಯೋದಾಕತಿ. ಯಾಕಂದ್ರ ಇವಾಗ ಅದು 2 ತಿಂಗಳ 21 ದಿನ ಆತ. ಈಗ ಇನ್ನೊಂದ್ ಮಿನಿಮಮ್ ಏನಿಲ್ಲ ಅಂದ್ರ ಒಂದ್ 15 ದಿನ ಅಂದ್ರೆ 3 ತಿಂಗಳ 10 ದಿನದ ಮಟ್ಟ ಹಿಡಿದು ಬರ್ಬೋದು ಅಂತ ಅನ್ಸಾತತಿ ಈ ಸಲದ್ ಮಾತ್ರ. ಆ ರಿಸಲ್ಟ್ ನೋಡಿದ್ರ ಹಿಡಿನು ಮತ್ತೆ ಏನ್ ಮಾಡಾಕ್ ಬರಂಗಿಲ್ಲ. ಈಗ ಈ ಸಲ ಏನಂದ್ರ ನಮಗೂ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಬಟ್ ಲುಕ್ಷಾನಂಕ್ರಿ ಆಗೋಲ್ಲ. ಮರಿಗಳು ಸತ್ರು ಒಬ್ಬೊಬ್ರು ತಿಳ್ಕೊತಾರ, ಮರಿ ಸತ್ರ ಹೆಂಗ್ ಲುಕ್ಷಾನ್. ಬಟ್ ಅದ್ ಕವರ್ ಆಕತಿ. ನಾವು ದುಡ್ದಿದ್ದ ಶ್ರಮದ ತಕ್ಕ ಬರ್ಲಿಕ್ಕೆ ಅಂದ್ರು ಅದ್ ಕವರ್ ಆಕತಿ. ಹೆದರಾಕು ಹೋಗುವಂತ ಅವಶ್ಯಕತೆ ಅಲ್ಲ ಫಾರ್ಮ್ನ್ಯಾಗ. ಮೇನ್ ಏನಂದ್ರ ಮಾರ್ಕೆಟಿಂಗ್ ಡೌನ್ ಅಪ್ ಆಕಿರ್ತೈತಿ. ನಾವ್ ಒಂದ್ 15 ದಿನ ಹೆಚ್ಚಿಗೆ ಹಿಡ್ದ ಅಪ್ ಆದಾಗ ಕೊಡ್ಬೇಕ. ಒಂದ್ ಸ್ವಲ್ಪ ಒಬ್ಬೊಬ್ರಿಗೆ ಏನಾಗತಿ, ಇಲ್ಪ ಕೊಟ್ಟ ಬಿಡೋಣ ಅಂತೇಳಿ ನಿಂದಿರ್ತಾರ. ಬಟ್ ಒಂದ್ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರ್ಬೇಕು. ಅಂದ್ರೆ ನಾವು ಪ್ರಯತ್ನ ಅಂದ್ರೆ ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಗ್ಬೇಕಂದ್ರ ಒಂದಿಟ್ಟು ತಾಳಿದವನು ಬಾಳ್ಯಾನ ಅಂತಾರಲ್ಲ, ಅದಕ್ಕೆ ವೇಟ್ ಮಾಡಿ ಕೊಟ್ರ ಅದಕ್ಕೆ ಕರೆಕ್ಟ್ ಹೋಗತಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರ ಇದನ್ನ ನೋಟ್ ಮಾಡಿ ಇಟ್ಕೋರಿ. ಬ್ಯಾಸಿಗ್ಯಾಗ ಮರಿ ಜಾಸ್ತಿ ಹಾಕಿದ್ರು ನಡಿತೈತಿ. ಇನ್ನೊಂದ್ ಬ್ರೀಡ್ನು ಚಲೋ ಹಾಕ್ರಿ. 3 ಬ್ರೀಡ್ ನೀವು ಚಲೋ ತಂಗ ತೆಗೀರಿ. 1 ಬ್ರೀಡ್ ಮಾತ್ರ ಒಂದ್ ಸ್ವಲ್ಪ ರೊಕ್ಕ ಜಾಸ್ತಿ ಆಗೋಲ್ಲಕ ಮರಿ ಊಟನ್ ತೊಂಬಂದ ಕಡಿಮೆ ಹಾಕ್ರಿ. ಕಡಿಮೆ ಹಾಕಿ ಅದನ್ನ ಮೇಯ್ಸೆ 1 ಬ್ರೀಡ್ ಕಡಿಮೆ ಕೊಡ್ರಿ. ಅದಕ್ಕಾಗಿ ಹೇಳುದು, ನನಗಾದ ಪ್ರಾಬ್ಲಮ್ ಮತ್ತೆ ಯಾರಿಗೂ ಆಗ್ಬಾರ್ದು. ಬಟ್ ಪ್ರಾಬ್ಲಮ್ ಅಂತ ಅಲ್ಲಿದ ನನಗಾಗೈತೆ ಅಂತೇಳಿ. ಬಟ್ ಇದು ಅಷ್ಟು ಇನ್ಕಮ್ ಇರುವುದಿಲ್ಲ, ಶ್ರಮದ ತಕ್ಕ ಫಲ ಇರುವುದಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡ್ರಿ ಮರಿ ಯಾವ ರೀತಿ ಬಂದಾವ. ಇವಾಗ ಕಟ್ ಮಾಡ್ಯಾರ ನೋಡ್ಬೋದು ನೀವು. ಇವು ಒಂದು 10 ಮರಿ ಮಾತ್ರ ಸೇಲ್ ಮಾಡ್ಯಾನ ಈಗ. ಯಾಕಂದ್ರೆ ಮಾಡಾಕ ಕಾರಣ ಏನಂದ್ರೆ 10 ಮರಿ ಜಗ ಒಂದಿಟ್ಟು ಕಡಿಮೆ ಆಗಾಕತ್ತತಿ ಒಳಗೆ. ಯಾಕಂದ್ರೆ ಎಲ್ಲ ಮರಿ ಬರಾತಾವಲ್ಲ, ಅದಕ್ಕೋಸ್ಕರ ಒಂದು 10 ಮರಿ ಮಾರೇನಿ.
ಉಳ್ಕಿದ್ ನೋಡ್ರಿ ಯಾವ ರೀತಿ ಮರಿ ಬರಾಕತ್ತಾವ. ಯಾಕಂದ್ರೆ ಇವು ಫಸ್ಟ್ ಬ್ಯಾಚ್ ಏನೈತಲ್ಲ ಅದು ದೊಡ್ಡ ಸೈಜ್, ಇದು ದೊಡ್ಡ ಸೈಜ್ ಐತಿ. ಇದು ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಸೈಜ್. ಆಮೇಲೆ ಇದು ಸಣ್ಣ ಸೈಜ್ ಐತಿ. ಇವೆರಡು ಸಣ್ಣ ಸೈಜ್ ಐತಿ. ಇದರಿಂದ ಒಂದಿಟ್ಟು ಟೈಮ್ ಹಿಡಿತೈತಿ. ಮರಿ ಮಾತ್ರ ಒಂದು ಸ್ವಲ್ಪ ಲೇಟಾಗಿ ಬಂತ, ಆದ್ರೆ ಚಲೋಣ ಬಂದತಿ ಮರಿ, ಏನು ತೊಂದರೆ ಇಲ್ಲ. ಮೇನ್ ಏನಂದ್ರೆ ನಾವು ಫುಡ್ ಹಾಕೋದು ಮತ್ತೀಗ ಸೈಲೇಜ್ ನೋಡ್ರಿ, ಸೈಲೇಜ್ ಸ್ವಲ್ಪ ಬಿಟ್ಟತಿ. ಈ ಸತ ಮಾತ್ರ ಸೈಲೇಜ್ ಸೂಪರ್ ಕ್ವಾಲಿಟಿ ಇತ್ತು. ಯಾಕಂದ್ರೆ ಮೇವ ಅದೇ ರೀತಿ ಸಿಕ್ಕಿತ್ತು. ನಿಮಗೆ ತೋರ್ಸಬೇಕ ನೋಡ್ರಿ ಯಾವ ರೀತಿ ಗೊಂಜಾಳ ಐತಿ ಇದ್ರಾಗ ಸೈಲೇಜ್ನಾಗ. ಈ ರೀತಿ ಗೊಂಜಾಳ ಕಾಳು ಫುಲ್ ಐತಿ. ಆಮೇಲೆ ಹಸಿ ಮೇವು ಮಾತ್ರ ಈ ರೀತಿ ಚಾಪ್ ಕಟರಿಂದ ಕಟ್ ಮಾಡಿ ಹಾಕಾಕತ್ತನೀಗ. ಒಂದು ಟೈಮ್ ಹೊಳ್ಳಿ ಸೈಲೇಜ್, ಒಂದು ಟೈಮ್, 2 ಟೈಮ್ ಒಣ ಹೊಟ್ಟೆ. ಅದಕ್ಕಾಗಿ ಈ ಮರಿಗಳು ಮಾತ್ರ ಗ್ರೋತ್ ಬರಾಕತ್ತಾವು. ಮೇನ್ ಪ್ರಾಬ್ಲಮ್ ಏನಂದ್ರೆ ಬ್ಯಾಸ್ಗ್ಯಾಗ ಬಂದಂಗೆ ಈಗ ಮರಿ ಬರೋದಿಲ್ಲ. ಮಳೆಗಾಲದಾಗ ಒಂದು ಸ್ವಲ್ಪ ಲೇಟಾಗಿ ಬಂದು ಮರಿ, ಬಟ್ ಆ ರೀತಿ ಗಟ್ಟಿನೂ ಬರೋದಿಲ್ಲ. ಬ್ಯಾಸ್ಗ್ಯಾಗ ಯಾವ ರೀತಿ ಮರಿ ಗಟ್ಟಿ ಬರ್ತಾವಲ್ಲ ಆ ರೀತಿ ಗಟ್ಟಿ ಬರೋದಿಲ್ಲ. ಆಮೇಲೆ ಮಳೆಗಾಲದಾಗ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ಗಳು ಭಾಳ ಆಕ್ಕಾವು. ಮರಿಗೆ ಡಿಸೀಸ್ ಬರೋದು, ಜ್ವರ ಮತ್ತು ಕೆಮ್ಮುದು, ಈ ರೀತಿ ಭಾಳ ತೊಂದರೆಗಳ ಆಕ್ಕಾವು ಮರಿಗೆ. ಬ್ಯಾಸಿಗ್ಯಾಗಾದ್ರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ, ಜ್ವರ ಪರ ಹಂಗದು ಏನಿರೋದಿಲ್ಲ. ನೋಡ್ರಿ ಮರಿ ಯಾವ ರೀತಿ ಬಂದವು ಇವಾಗ ಕಣ್ಣಾರೆ. ಈ ರೀತಿ ಮರಿ ಬಂದಾವ. ನಾನು 10 ಮರಿ ಅಷ್ಟೇ ಕೊಟ್ಟೇನೆ ಈಗ. ಯಾಕಂದ್ರೆ ಒಂದು ಸ್ವಲ್ಪ ಜಾಗ ಅದ್ರಾಗ ಅಡ್ಜಸ್ಟ್ ಆಗವಲ್ದು. ಬಟ್ 2 ಕಡೆ ಹಾಕಿದ್ರೆ ಕರೆಕ್ಟ್ ಆಕೈತಿ. ಬಟ್ 2 ಕಡೆ ಹಾಕೋದು ಏನು ಪ್ರಾಬ್ಲಮ್ ಆಕತ್ತಂದ್ರೆ, ಆ ಕಡೆ ಹಾಕಿದ್ರೆ ಈ ಕಡೆ ಹಾಕಕ್ಕೆ ಬಂದಾಗ ಆ ಕಡೆಯಿಂದ ಬಿಟ್ಟು ಈ ಕಡೆ ಬರ್ತಾವೆ. ಈ ಕಡೆ ಹಾಕಿದ್ರೆ ಮತ್ತು ಆ ಕಡೆ ಹಾಕಕ್ಕೆ ಹೋದಾಗ ಆ ಕಡೆ ಬರ್ತಾವೆ. ಬಟ್ ತಿನ್ನೋದು ಕಡಿಮೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೆಚ್ಚಿಗೆ ಮಾಡ್ತಾವೆ. ಅದಕ್ಕೋಸ್ಕರ ಮರಿ ಏನು ಒಂದಾಗ ಗೋದ್ಲಾಗ ಅವೆರಡು ಏನದಾವಲ್ಲ ಅಪೋಸಿಟ್, ಅದಾಗ ಗೋದ್ಲಾಗ ಮೇವು ಹೊಟ್ಟು ಹಾಕಿದ್ರೆ, ಪೀಡ್ ಹಾಕಿದ್ರೆ ಕರೆಕ್ಟಾಗಿ ಮೇಯ್ತಾವೆ ಅಂತೇಳಿ ಅದಕ್ಕೆ ಮರಿನ ಕಡಿಮೆ ಮಾಡತ್ತೇನೆ. ನೋಡ್ರಿ ಯಾವ ರೀತಿ ಬಂದಾವೆ. ಇದು 3ನೇ ಕಾಣೆದಾಗಿಂದಿದೆ. ಆ ಕಡೆ 2 ಕಾಣೆದಾಗಿಂದ ಸಣ್ಣ ಮರಿ ಐತದ. ಮರಿ ಮಾತ್ರ ಒಂದು ಸ್ವಲ್ಪ ಲೇಟಾಗಿ ಬಂದು, ಆದರೂ ಮರಿ ಬಂದಾವ. ಯಾವ ರೀತಿ ಮರಿ ಬಂದಾವು ನೋಡ್ರಿ. ಬಟ್ ಈಗ ಸ್ವಲ್ಪ ಸೀಸನ್ ಡೌನ್ ಐತಿ, ರೇಟ್ ಒಂದು ಸ್ವಲ್ಪ ಡೌನ್ ಇದ್ದಿದ್ದಕ್ಕೆ ಪ್ರಾಬ್ಲಮ್ ಐತಿ. ಬಟ್ ನೋಡೋಣ ಮರಿ ರೇಟ್ ಯಾವಾಗ ಅಪ್ಪಕ್ಕತಿ ಉಳ್ಕಿದ್ದು ಎಲ್ಲ ಕೊಡಬೇಕು ಅನ್ನೋ ವಿಚಾರ ಐತಿ. ಈಗ 10 ಮರಿ ಮಾತ್ರ ಕೊಟ್ಟೇನಿ. ಉಳ್ಕಿದ್ದೆಲ್ಲ ನಿಮ್ಗೆ ಮೊದ್ಲೇಗೂ ಹೇಳಿದ್ನ ವಿಡಿಯೋದಾಗ. ಪೀಡ್ ಮೇಂಟೆನೆನ್ಸ್ ಅಂದ್ರೆ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಗ್ವಾದ್ಲಿ ಸ್ವಚ್ಛ ಮಾಡಿ ಪೀಡ್ ಹಾಕ್ತೇನೆ ನಾನು. ಪೀಡ್ ಮಾತ್ರ ಈಗ ಇದನ್ನು ಹಾಕಾಕತ್ತೇನೆ. ನಿಮಗೂ ಗೊತ್ತೈತಿ, ಮೊದ್ಲೇಕೊಮ್ಮೆ ತೋರಿಸಿದ್ನಿ. ಇದ ಪೀಡ್ ಹಾಕಿದ ತಕ್ಷಣ ಏನು ಮಾಡ್ತೇನೆ, ಈಗ ತೊಗರಿ ಹೊಟ್ಟಿಲ್ಲ, ಹೆಸರಿನ ಹೊಟ್ಟು ಕೊಡಾಕತ್ತೇನೆ. ಹೆಸರಿನ ಹೊಟ್ಟು ಆದ ತಕ್ಷಣ ಏನು ಮಾಡ್ತೇನೆ, ಆಮೇಲೆ ಒಣ ಹೊಟ್ಟೆ ಯಾವ್ದಾರ ಒಂದು ನನ್ನ ಹತ್ರ ಇವಾಗ ಸೋಯಾಬೀನು ಐತಿ, ಮತ್ತು ಹುಳ್ಳಿ ಹೊಟ್ಟು ಒಂದು ಸ್ವಲ್ಪ ಐತಿ. ಶೇಂಗಾ ಹೊಟ್ಟು ಮಾತ್ರ ಫುಲ್ ಸ್ಟಾಕ್ ಬಂದೈತಿ. ಮತ್ತೊಂದು ಲೋಡ್ ತಂದೆ ಈಗ ದಡವಾಡ್ದಾಗ ಒಂದು ಗಾಡಿ ಫುಲ್ ಶೇಂಗಾ ಹೊಟ್ಟೂ ಬಂದೈತಿ. ಆಮೇಲೆ ಮಧ್ಯಾಹ್ನ ಏನು ಮಾಡ್ತೇನೆ ನಾನು, ಸೈಲೇಜ್ ಅಥವಾ ಹಸಿ ಮೇವು ಕೊಟ್ಟಿರ್ತಾನೆ. ಹೊಳ್ಳಿ ನೈಟ್ 6 ಗಂಟೆಗೆ ಫೀಡ್ ಹಾಕ್ತಾನೆ. ಮತ್ತು ಹೊಳ್ಳಿ ರಾತ್ರಿ ಒಮ್ಮೆ ಹೊಟ್ಟೆ ಹಾಕಿ ಕ್ಲೋಸ್ ಮಾಡಿಬಿಡ್ತಾನೆ. ಮರಿ ಮಾತ್ರ ಸೂಪರ್ ಬಂದವ್ರಿ ಈ ಸಲ. ಸೂಪರ್ ಬರಾಕಂದ್ರೆ ಏನೋ ಟೈಮೂ ಹಿಡಿತು ಈ ಸಲ. ಯಾಕಂದ್ರೆ ನಾ 2 ತಿಂಗಳ 10 ದಿನ, 2 ತಿಂಗಳ, ಆಮೇಲೆ 2.5 ತಿಂಗಳದಾಗ ಮರಿ ತೆಗಿತಿದ್ನಿ. ಬಟ್ ಈ ಸಲ ಮರಿ 2 ತಿಂಗಳದಾಗ 2.5 ತಿಂಗಳಿಗೂ ಬರಲಿಲ್ಲ. ಇವಾಗ 3 ತಿಂಗಳಿಗೆ ಒಂದು 10 ದಿನ ಕಡಿಮೆ ಐತಿ. ಇವಾಗ ಮರಿ ಮಾತ್ರ ಒಂದು 30 ಮರಿ ಬಂದಾವ ಬಿಡ. ಬಟ್ ನಾನು ಇವಾಗ 30 ಮರಿ ರೇಟ್ ಇಲ್ಲದಕ್ಕೆ ಒಂದು 10 ಮರಿ ಕೊಡತ್ತೇನೆ. ಯಾಕಂದ್ರೆ ಕೊಡು ಕಾರಣ ಏನಂದ್ರೆ ಇವಾಗ ಜಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತವ ಮರಿಗಳಿಗೆ. ಯಾಕಂದ್ರೆ ಸ್ಪೇಸ್ ಪೀಡೋದು ಹಾಕಿದಾಗ ಒಂದಕ್ಕೊಂದು ದುಗುಸಾಡೋದು ಹಿಂಗದು ಮಾಡತ್ತಾವ. ಒಂದು ತಿನ್ನೋದು ಒಂದು ಬಿಡೋದು ಮಾಡತ್ತಾವ. ಅದಕ್ಕೋಸ್ಕರ ಒಂದು 10 ಮರಿ ಕೊಟ್ಟನೆ ಅಂದ್ರೆ ಕವರ್ ಆಕತಿ ಮರಿಗೆ ತಿನ್ನಾಕ. ಇದು ಶೇಂಗಾ ಹೊಟ್ಟು ನೋಡ್ರಿ, ಫುಲ್ ಒಂದು ಗಾಡಿ ತಂದಿದ್ದು ನಾನು. ಸ್ವಲ್ಪ ಮಳೆಗೆ ಕಪ್ಪಾಗೈತಿ, ಸ್ವಲ್ಪ ಅಂದ್ರೆ ಸ್ವಲ್ಪ, ಭಾಳ ಏನಿಲ್ಲ. ಈ ರೀತಿ ಚಾಪ್ ಕಟ್ರ್ ಹಾಕಿ ಇಡಾಕತ್ತೇನೆ. ಈಗ ಚಾಪ್ ಕಟ್ರ್ ಹಾಕಿ ಈ ರೀತಿ ಇಟ್ಟ. ಇದು ಹಳಿ ಹೊಟ್ಟೆ ನನ್ನ ಶೇಂಗಾದ. ಬ್ಯಾಸ್ಗೆ ಶೇಂಗಾ ಹೊಟ್ಟೆ ಅಂದ್ರೆ ಈ ರೀತಿ ಸಿಗ್ತೈತಿ.
ಸೂಪರ್ ಇರ್ತೈತಿ ಬ್ಯಾಸಿಗೆ ಶೇಂಗಾ ಹೊಟ್ಟು. ನೋಡ್ರಿ ಎಲ್ಲಿ ಯಾವ ರೀತಿ ಐತಿ ವೈಟ್. ಈಗ ಮಳೆಗಾಲದಾಗ ಹೊಳ್ಳಿ ನೀರಾವರಿ ಇದು ಅಂದ್ರೆ ಈ ಟೈಮ್ದಾಗ ಏನೈತಲ್ಲ ಮಳಿದು ಸ್ವಲ್ಪ ಡೌನ್ ಇರ್ತದೆ ಕಲರ್. ಬಟ್ ಇದನ್ನು ತಿಂತತಿ, ಏನು ತೊಂದರೆ ಇಲ್ಲ. ಆ ಕಡೆ ಹೆಸರಿನ ಹೊಟ್ಟೈತಿ, ಅದು ಹುಳ್ಳಿ ಹೊಟ್ಟೈತಿ ಆ ಕಡೆ. ಇದೆಲ್ಲ ಒಂದು ಟ್ಯಾಕ್ಟರ್ ಫುಲ್ ತರಿಸಿದ್ದೆ ನಾನು ಶೇಂಗಾ ಹೊಟ್ಟು. ರಾಮನ್ನ ಲುಕ್ ನೋಡ್ರಿ, ಇದು ಕಡ್ಡಿ ಕಟಿಂಗ್ ಅಂತ. ನಿನ್ನೆ ನಮ್ಮ ಆತ್ಮೀಯ ಗೆಳೆಯನಾದ ಶ್ರೀಕಾಂತ್ ಕಳಿಸಿದ್ದ ಇಬ್ಬರನ್ನ, ಅವ್ರ ಹಳೆಯನ್ನ ಇನ್ನೊಬ್ಬ ತಮ್ಮನ. ಕಡ್ಡಿ ಕಟಿಂಗ್ ಅಂತಿದ. ಕಡ್ಡಿ ಕಟಿಂಗ್ ಮಾಡಿ ಹೋಗ್ಯಾರ. ಭಾರಿ ಲುಕ್ ಕಾಣತತ್ ಒಟ್ಟ ಮರಿ. ಈಗ ನಿನ್ನೆ ಒಂದು ಈಟ್ ನನಗೊಂದು ಮನೆ ಏನಪ್ಪ ಇದು ಹೆಂಗೆ ಮಾಡಿದ್ರೆ ಅನ್ಸಾಕತ್ತಿತ್ತು ಕರೆ. ಬಟ್ ಇವತ್ತು ಹೊರಗೆ ತಂದನಲ್ಲ ಬೆಳಕಿಗೆ ಭಾರಿ ಚಂದ ಕಾಣತತ್ತಿ. ಮುಂದೆ ಬಂದು ಅಂದ್ರೆ ಹಿಂಗೆ ಎರಡು ಸೈಡ್ ಕಾಲಾಗಿ ಬಿಟ್ಟಿರ್ತಾರೆ ಈ ರೀತಿ. ಆಮೇಲೆ ಹಿಂದೆ ಬಾಲ್ದಂತೆ ಹಿಂಗೆ ಹೊಳ್ಳಿ ಈ ರೀತಿ ಜೂಲ ಬಿಟ್ಟಿರ್ತಾರೆ ಮುಂದೆ. ಆಮೇಲೆ ಎಲ್ಲ ಕಟ್ ಮಾಡಿರ್ತಾರೆ. ಕಡ್ಡಿ ಕಟಿಂಗ್ ಅಂತ. ನಮ್ಮ ಬಲರಾಮ್ ಮಾತ್ರ ಈಗ ಒಂದಿಟ್ಟು ಲುಕ್ ಕಾಣತಾನ. ಒಂದಿಟ್ಟು ಹಗರ್ ಭಾಳ ಅದ, ಯಾಕಂದ್ರೆ ಉಣ್ಣಿ ಭಾಳ ಇತ್ತು, ಭಾಳ ಸ್ಮೂತ್ ಉಣ್ಣಿ ಇದ್ರದ. ಒಂದು ಸ್ವಲ್ಪ ಹಗರ್ ಆಗೈತಿ. ಗಡ್ಡ್ಯಾಗ ಮಾತ್ರ ನೋಡಾಕೈತಿರಿ ಗಡ್ಡ್ಯಾಗ ಯಾವ ರೀತಿ ಐತಿ ಅಂತೇಳಿ. ಗಡ್ಡ್ಯಾಗ ಮಾತ್ರ ಸೂಪರ್ ಐತಿ, ಏನು ತೊಂದರೆ ಇಲ್ಲ. ಮರಿ ಅಷ್ಟು ರ್ಯಾಸಿನೂ ಹೊಂಟೈತಿ. ನೋಡುನು ಬಲರಾಮ ಏನು ಹೆಸರು ಮಾಡ್ತಾನ ಅನ್ನೋದು ಅದ ಬೇಕಾಗೈತಿ. ಇದ ನೋಡ್ರಿ ಸೈಲೇಜ್ ಮಾಡುವ ವಿಧಾನ. ನಮ್ಮ ಹತ್ರ ಸೈಲೇಜ್ ಒಳ್ಳೆ ಕ್ವಾಲಿಟಿ ಸಿಗ್ತತಿ. ಬೇಕಂದ್ರೆ ನಂಬರ್ ಹಾಕ್ತೀನಿ, ಈಗ ಆ ನಂಬರಿಗೆ ಕಾಲ್ ಮಾಡಿರಿ. ವಿವರವಾಗಿ ಹೇಳ್ತೇನೆ. ಅಂದ್ರೆ ಟೋಟಲ್ ಇದಕ್ಕೆ 5 ಜನ ವರ್ಕ್ ಮಾಡ್ಬೇಕು. ಮಷಿನ್ ಹಾಕ್ಬೇಕಾದ್ರೆ ಈ ರೀತಿ ಗೊಂಜಾಳ ಕೊಯ್ಕೊಂಬಂದಿರ್ತಾರೆ ತೆನಿ ಸಮೇತ. ನೋಡ್ರಿ ಅದರ ತೆನಿ ಹೆಂಗೆ ಕಾಣಕತ್ತಾವೆ. ಆ ತೆನಿ ಸಮೇತನ ಹಾಕ್ತೇವೆ. ಇದರ ಕಸ ಇರೋದಿಲ್ಲ, ಏನಿರೋದಿಲ್ಲ. ಈಗ ಯಾಕಂದ್ರೆ ಹಾಲರ್ ಮಷಿನ್ ಹೊಲದಾಗನ ಅಡ್ಡಾಡಿರ್ತೈತಲ್ಲ, ಕಸ ಗಿಸ ಎಲ್ಲ ಕಟ್ ಮಾಡಿರ್ತೈತಿ. ಬಟ್ ಇದನ್ನು ಮೇವು ಕಟ್ ಮಾಡಿರ್ತಾರೆ, ಪ್ಯೂವರ್ ಗೊಂಜಾಳ ಮೇವು ತೆನಿ ಸಮೇತ ಬಂದಿರ್ತೈತಿ. ಈ ರೀತಿ ಚೀಲ ಪ್ಯಾಕ್ ಮಾಡ್ತಾರೆ. ಅಲ್ಲೇ ಆಪ್ರೇಟ್ ಮಾಡತ್ತಾರಲ್ಲ ಅವರು ರೋಟೇಟ್ ಮಾಡ್ತಿರ್ತಾರೆ. 4 ಚೀಲ ಒಂದು ಟೈಮ್ದಾಗ ತುಂಬಿಸಿ ಪ್ಯಾಕ್ ಮಾಡಿ ಒಂದೊಂದು ಚೀಲ ಯಾವ್ದಾವ್ದು ತುಂಬ್ತೈತಿ ಅದನ್ನು ಈ ರೀತಿ ತೆಳಗೆ ಬಂದಮೇಲೆ ಪ್ಯಾಕ್ ಮಾಡ್ತಾರೆ. ಸೂಪರ್ ಕ್ವಾಲಿಟಿ ಗೊಂಜಾಳ ಕಾಳು ಪೂರ ಪ್ಯೂವರ್. ಇದನ್ನು ಹಾಕೋದ್ರಿಂದ ಏನು ಲಾಭ ಅಂದ್ರೆ, ಈ ಅಜ್ಜಾನ ನೋಡಿರ್ಬೋದು ನೀವು, ಎಷ್ಟೋ ವಿಡಿಯೋದಾಗ ಬಂದಾನ ನನ್ನ ವಿಡಿಯೋ ಹಾಕಿದಾಗ. ಇದರಾಗ ಏನಂದ್ರೆ ಮೇನ್ ಈ ಸೈಲೇಜ್ ಹಾಕೋದ್ರಿಂದ ಫೀಲ್ಡ್ ಕಾಸ್ಟ್ ಕಡಿಮೆ ಆಗತ್ತೆ ನಿಮ್ಗೆ. ಯಾಕಂದ್ರೆ ನೀವು ಫೀಲ್ಡ್ ಒಂದಿಟ್ಟು ಕಡಿಮೆ ಹಾಕಿದ್ರು ಸೈಲೇಜ್ ಮ್ಯಾನೇಜ್ ಮಾಡ್ತೈತಿ. ಇದ್ರಾಗ ಪ್ಯೂವರ್ ಗೊಂಜಾಳ ಕಾಳು ಇರೋ ಕಾರಣ ನಿಮ್ಗೆ ಮ್ಯಾನೇಜ್ ಮಾಡ್ತೈತಿ. ಈಗ ಕೊಡಾಕತ್ತೆ ನೋಡ್ರಿ ಈ ನಂಬರಿಗೆ ಕಾಲ್ ಮಾಡಿರಿ. ಬೇಕಂದ್ರೆ ಸೈಲೇಜ್ ಮಾತ್ರ 1 ನಂಬರ್ ಕ್ವಾಲಿಟಿ. ಯಾಕಂದ್ರೆ ಕಸ ಪಸ ಏನು ಇರೋದಿಲ್ಲ, ಪ್ಯೂವರ್ ಗೊಂಜಾಳ ತೆನಿ ಸಮೇತ ಹಾಕಿದ್ದು ಈ ರೀತಿ ರೊಟೇಟ್ ಆಗಿ ರೆಡಿಯಾಗಿರ್ತೈತಿ. ಇನ್ನು ನಮ್ಮ ಚಾರ್ಲಿ ಬಗ್ಗೆ ಹೇಳಲೇಬೇಕು ನಿಮ್ಗೆ. ಚಾರ್ಲಿ ಮಾತ್ರ ಎಷ್ಟು ಆ್ಯಕ್ಟಿವ್ ಐತಂದ್ರೆ 2 ಕಾಲಿಲೆ ಸಹಿತ ನಡ್ಯಾಕೆ ಕಲಿಯಾಕತ್ತೈತಿ. ಈಗ ಒಂದು ಸ್ವಲ್ಪ ಕಟಿಂಗ್ ಮಾಡೀನಿ ಇದನ್ನು, ಅದಕ್ಕಾಗಿ ಇದನ್ನು ತೋರಿಸ್ಬೇಕಾಯ್ತು ನಿಮಗೆ. ಯಾಕಂದ್ರೆ ಕೂದಲ ಇದನ್ನು ಡೈಲಿ ಹಿಕ್ಕಬೇಕು, ಹಿಕ್ಕಲಿಲ್ಲ ಅಂದ್ರೆ ಗಂಟು ಅಕ್ಕಾವು. ಭಾಳ ಮೇಂಟೆನೆನ್ಸ್ ಐತಿ. ನಮ್ಮ ಇದು ಲಕ್ಕಿದು ಒಂದಿಟ್ಟು ಯಾವಾಗಾರ ಒಂದಿನ ಬಿಟ್ಟರು ನಡಿತೈತಿ. ಬಟ್ ಇದನ್ನು ಡೈಲಿ ಹಿಕ್ಕಬೇಕು. ಥ್ಯಾಂಕ್ ಯು.